ಇನ್ನು ಹೆಬ್ಬಾಳ್ಕರ್ ಅಪಘಾತ ಪ್ರಕರಣದಲ್ಲಿ ಪೊಲೀಸರು ನಿರ್ಲಕ್ಷ್ಯವನ್ನ ಮೆರೆದಿದ್ದಾರೆ. ಅಪಘಾತವಾಗಿ 4 ಗಂಟೆಯಾದ್ರೂ ಕೂಡ ಸ್ಥಳದ ಪಂಚನಾಮೆಯನ್ನೇ ನಡೆಸಿಲ್ಲ. ಪಂಚನಾಮೆಯನ್ನ ಮಾಡಿಲ್ಲ ಕಿತ್ತೂರು ಪೊಲೀಸರು. ಈ ರೀತಿಯ ಆರೋಪ ಇದೀಗ ಕೇಳಿ ಬರ್ತಾ ಇದೆ. ಚಾಲಕ ಶಿವಪ್ರಸಾದ್ ನಡೆ ಮೇಲೂ ಕೂಡ ಮತ್ತೊಂದು ಕಡೆಯಲ್ಲಿ ಅನುಮಾನಗಳು ವ್ಯಕ್ತ ಆಗ್ತಾ ಇದೆ. ಅಪಘಾತದ ಬಗ್ಗೆ ಏನನ್ನೂ ಕೂಡ ಚಾಲಕ ಶಿವಪ್ರಸಾದ್ ಬಾಯಿ ಬಿಡ್ತಾ ಇಲ್ಲ ಅನ್ನುವಂತ ವಿಚಾರ ಕೂಡ ಗೊತ್ತಾಗ್ತಾ ಇದೆ. ಚಾಲಕನ ನಡೆಯಿಂದಲೂ ಕೂಡ ಸಾಲು ಪ್ರಶ್ನೆಗಳು ಉದ್ಭವ ಆಗಿದೆ. ಹೆಬ್ಬಾಳ್ಕರ್ ಕಾರನ್ನ ಟೊಯೋಟೋ ಶೋರೂಮ್ಗೆ ತಕ್ಷಣವೇ ಕಳಿಸಿರೋದು ಯಾಕೆ? ತರಾತುರಿಯಲ್ಲಿ ಕಾರನ್ನ ಶೋರೂಮ್ಗೆ ಶಿಫ್ಟ್ ಮಾಡಿದ್ಯಾಕೆ? ಈ ರೀತಿಯ ಪ್ರಶ್ನೆಗಳು ಕೂಡ ಇದೀಗ ಉದ್ಭವ ಆಗಿದೆ. ಹೆಬ್ಬಾಳ್ಕರ್ ಕಾರು ಅಪಘಾತದ ಹಿಂದೆ ಹಲವು ಅನುಮಾನಗಳು ಕೂಡ ವ್ಯಕ್ತ ಆಗ್ತಾ ಇದೆ. ಹೆಬ್ಬಾಳ್ಕರ್ ಅಪಘಾತ ಪ್ರಕರಣದಲ್ಲಿ ಪೊಲೀಸರು ನಿರ್ಲಕ್ಷ್ಯವನ್ನ ಮಾಡಿದ್ರ ಅನ್ನುವಂಥ ಆರೋಪಗಳು ಕೂಡ ಇದೀಗ ಈ ಸಂದರ್ಭದಲ್ಲಿ ಕೇಳಿ ಬರ್ತಾ ಇದೆ. ಪಂಚನಾಮೆಯನ್ನ ಮಾಡದೆ ಕಿತ್ತೂರು ಪೊಲೀಸರು ನಿರ್ಲಕ್ಷ್ಯವನ್ನ ವಹಿಸಿದ್ದಾರೆ ಅನ್ನುವಂಥ ಆರೋಪಗಳು ಈ ಸಂದರ್ಭದಲ್ಲಿ ಕೇಳಿ ಬರ್ತಾ ಇರೋದು. ಬನ್ನಿ, ಬಗ್ಗೆ ಇನ್ನಷ್ಟು ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ಪರಮೇಶ್ವರ್. ಇದೀಗ ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಪರಮೇಶ್ವರ್, ಇದೀಗ ಕಾರು ಅಪಘಾತದ ನಂತರ ಸಂಬಂಧಪಟ್ಟಂತೆ ಒಂದಷ್ಟು ಅನುಮಾನಗಳು ವ್ಯಕ್ತವಾಗುವಂತಹ ರೀತಿಯಲ್ಲಿ ಪೊಲೀಸರ ನಡೆಯಾಗಿರಬಹುದು, ಅದರ ಜೊತೆಗೆ ಚಾಲಕ ಶಿವಪ್ರಸಾದ್ ಯಾವುದೇ ರೀತಿಯಾಗಿರುವಂತಹ ವಿಚಾರಗಳನ್ನ ಬೈಬಿಡ್ತಾ ಇಲ್ಲ ಅನ್ನುವಂಥದ್ದಾಗಿರ್ಬೋದು, ಅದರ ಜೊತೆಗೆ ಕಾರನ್ನ ಶೋರೂಮ್ಗೆ ಕಳಿಸಿರೋದಾಗಿರ್ಬೋದು, ಎಲ್ಲ ವಿಚಾರಗಳ ಬಗ್ಗೆ ಒಂದಷ್ಟು ಅನುಮಾನಗಳನ್ನು ಕೂಡ ಅಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ ಅನ್ನುವಂಥದ್ದು. ಯಾಕಂತಂದ್ರೆ ಆ ಕಾರ್ನಲ್ಲಿ ಪ್ರಯಾಣಿಸ್ತಾ ಇದ್ದಿದ್ದು ಸಚಿವೆ. ಸೊ ಈ ರೀತಿಯಾಗಿ ಪೊಲೀಸರ ನಿರ್ಲಕ್ಷ್ಯ ಹಾಗಾದ್ರೆ ನಿಜಕ್ಕೂ ಆಯ್ತಾ? ಅಲ್ಲಿ ಏನ್ ಹೇಳ್ತಾರೆ? ಯಾವ ರೀತಿಯಾಗಿರುವಂತಹ ಅನುಮಾನಗಳು ವ್ಯಕ್ತ ಆಗ್ತಾ ಇದೆ? ಎಸ್ ಮಧುಕರ್, ಏನಂತಂದ್ರೆ ನಿಜವಾಗ್ಲೂ ಕೂಡ ಎಲ್ಲೋ ಒಂದ್ ಕಡೆ ಕಿತ್ತೂರು ಪೊಲೀಸರು ನಿರ್ಲಕ್ಷ್ಯ ವಹಿಸಿದ್ರ ಅನ್ನೋ ಆರೋಪಗಳು ಕೂಡ ಸದ್ಯ ಕೇಳಿ ಬರ್ತಿರುವಂತದ್ದು. ಯಾಕಂತಂದ್ರೆ ಘಟನೆ ಆದಂದ್ರೆ ಕಾರು ಅಪಘಾತ ಆದ ಬಳಿಕ ಈಗ 4 ಗಂಟೆ ಆದ್ರೂ ಕೂಡ ಇನ್ನೂವರೆಗೂ ಪಂಚನಾಮೆ ಮಾಡದೇ ಇರತಕ್ಕಂತಹ ಕಿತ್ತೂರು ಪೊಲೀಸರು ನಡೆ ಮೇಲೆ ಎಲ್ಲೋ ಒಂದ್ ಕಡೆ ಅನುಮಾನ ಮೂಡಿ ಬರ್ತಿರುವಂತದ್ದು. ಯಾಕಂತಂದ್ರೆ ಸಾಮಾನ್ಯವಾಗಿ ಅಪಘಾತ ಆದ ಸಂದರ್ಭದಲ್ಲಿ ಪಂಚನಾಮೆಯನ್ನ ಮಾಡ್ತಾರೆ. ಅಲ್ಲಿರ್ತಕ್ಕಂಥ ಸಂಬಂಧಪಟ್ಟಂತ ಪೊಲೀಸರು ಪಂಚನಾಮೆ ಆದ ಬಳಿಕ ಏನಂತಂದ್ರೆ ಕಾರಣ ಶಿಫ್ಟ್ ಅನ್ನ ಮಾಡ್ತಾರೆ. ಆದ್ರೆ ಇಲ್ಲಿ ಅದು ಯಾವ್ದು ಕೂಡ ನಡೆದಿಲ್ಲ ಅನ್ನೋದು ಕೂಡ ಕೇಳಿ ಬರ್ತಿರುವಂತದ್ದು. ಯಾಕಂದ್ರೆ ನಾವು ಕೂಡ ಕಾರ್ ಚಾಲಕನನ್ನ ಸಾಕಷ್ಟು ಬಾರಿ ಮಾತಾಡ್ಸಕ್ಕೆ ಪ್ರಯತ್ನ ಮಾಡಿದ್ವಿ. ಆತ ಏನಂತಂದ್ರೆ ಸರ್ಕಾರಿ ಚಾಲಕ ಆಗಿರುವ ಹಿನ್ನೆಲೆಯಲ್ಲಿ ಎಲ್ಲೋ ಒಂದ್ ಕಡೆ ಅಂದ್ರೆ ಮಾಧ್ಯಮಗಳಿಗೆ ಮಾತಾಡ್ಲಿಕ್ಕೆ ಮುಂದ್ ಬರ್ತಾ ಇಲ್ಲ ಅನ್ನೋ ಮಾತುಗಳು ಕೂಡ ಸದ್ಯ ಕೇಳಿ ಬರ್ತಿರುವಂತದ್ದು. ಯಾಕಂತಂದ್ರೆ ಈ ಅಪಘಾತ ಯಾಕಾಯ್ತು, ಹೇಗಾಯ್ತು ಅನ್ನೋದನ್ನ ಕೂಡ ಕಾರ್ ಚಾಲಕ ಹೇಳಿದ್ರೆ ಮಾತ್ರ ಗೊತ್ತಾಗುತ್ತೆ. ಆದ್ರೆ ಕಿತ್ತೂರು ಪೊಲೀಸ್ ಠಾಣೆಯಲ್ಲಿ ಕಳೆದ 4 ಗಂಟೆಗಳಿಂದ ಕಾರ್ ಚಾಲಕ ಇಲ್ಲಿ ಇರುವಂತದ್ದು ಸದ್ಯ ಇನ್ನೂವರೆಗೂ ಕೂಡ ಕಂಪ್ಲೇಂಟ್ ಅನ್ನು ಕೂಡ ದಾಖಲಾಗಿಲ್ಲ. ಎಲ್ಲೋ ಒಂದ್ ಕಡೆ ಅಂತಂದ್ರೆ ಕಿತ್ತೂರು ಪೊಲೀಸರು ಸಚಿವೆ ಅವರ ಒಂದು ಕಾರ್ ಅಪಘಾತದ ಹಿನ್ನೆಲೆಯಲ್ಲಿ ಸದ್ಯ ಎಲ್ಲೋ ಒಂದು ನಿರ್ಲಕ್ಷ್ಯ ತೋರಿಸಿದ್ರು ಅನ್ನೋದು ಕೂಡ ಸದ್ಯ ಕೇಳಿ ಬರ್ತಿರುವಂತದ್ದು ಮಧುಕರ್. ಅದರ ಜೊತೆಗೆ ಪ್ರಮುಖವಾಗಿ ಆ ಕಾರನ್ನ ಶಿಫ್ಟ್ ಮಾಡುವಂತಹ ರೀತಿ ಕೂಡ ಸಾಕಷ್ಟು ಅನುಮಾನಗಳಿಗೆ ಸಹಜವಾಗಿ ವ್ಯಕ್ತ ಆಗ್ತಾ ಇರುವಂತದ್ದು. ಅಷ್ಟು ತರಾತುರಿಯಲ್ಲಿ ಕಾರನ್ನ ಶೋರೂಮ್ಗೆ ಕಳಿಸಿರೋದು ಯಾಕೆ? ಸೊ ಆ ವಿಚಾರವಾಗಿ ಏನಾದ್ರೂ ಡೀಟೇಲ್ಸ್ ಗೊತ್ತಾಗ್ತಾ ಇದೆಯಾ ಮಧುಕರ್? ಎಲ್ಲೋ ಒಂದ್ ಕಡೆ ಈಗ ಅಪಘಾತ ಆದಂತ ಘಟನೆ ಅಂದ್ರೆ ಈ ಘಟನೆ ಆದಂತ ಸಂದರ್ಭದಲ್ಲಿ ಇಮಿಡಿಯೇಟ್ಲಿ ಕಾರನ್ನ ಸ್ಥಳದಲ್ಲಿ ಇರ್ತಕ್ಕಂಥ ಪೊಲೀಸರು ಪಂಚನಾಮೆಯನ್ನು ಮಾಡಬೇಕು. ಆದ್ರೆ ಎಲ್ಲೋ ಒಂದ್ ಕಡೆ ಕಾರನ್ನ ತರಾತುರಿಯಲ್ಲಿ ಟೊಯೋಟಾ ಶೋರೂಮ್ಗೆ ಅಂದ್ರೆ ಬೆಳಗಾವಿ ಟೊಯೋಟಾ ಶೋರೂಮ್ಗೆ ಶಿಫ್ಟ್ ಮಾಡಿರೋದು ಯಾಕೆ? ಮತ್ತು ಜೊತೆಗೆ ಈ ಒಂದು ಚಾಲಕನೇ ಅಂದ್ರೆ ಬಾಯಿ ಬಿಟ್ಟರೆ ಸತ್ಯ ಗೊತ್ತಾಗುತ್ತೆ. ಯಾಕಂದ್ರೆ ಚಾಲಕನು ಕೂಡ ಇನ್ನೂವರೆಗೂ ಕೂಡ ಯಾವುದನ್ನ ಹೇಳಿಕೆಗಳನ್ನ ಕೊಡ್ತಾ ಇಲ್ಲ. ಅಂದ್ರೆ ತಮ್ಮ ಅಂದ್ರೆ ಮೇಲಾಧಿಕಾರಿಗಳು ಏನಾದ್ರು ಸೂಚನೆ ಕೊಡ್ತಾರ ಅನ್ನೋ ನಂಬಿಕೆಯಲ್ಲೇ ಆತ ಇರುವಂತದ್ದು. ಯಾಕಂದ್ರೆ ಠಾಣೆ ಒಳಗಡೆ ಇದ್ದಾರೆ, ಆದ್ರೆ ಇನ್ನೂ ಯಾವ್ದು ಕೂಡ ಹೇಳಿಕೆಗಳನ್ನ ಕೊಡ್ತಾ ಇಲ್ಲ ಮಧುಕರ್. ಸಾಕಷ್ಟು ಬಾರಿ ನಾವು ಕೂಡ ಅವ್ರನ್ನ ಮಾತಾಡ್ಸಕ್ಕೆ ಪ್ರಯತ್ನ ಮಾಡಿದ್ವಿ. ಹೇಗಾಯ್ತು ಕಾರು, ತಾವು ಬೆಂಗಳೂರು ಎಷ್ಟೊತ್ತಿಗೆ ಬಿಟ್ಟಿದ್ರಿ, ಇವೆಲ್ಲ ಪ್ರಶ್ನೆಗಳನ್ನ ಕೇಳ್ತಾ ಇದ್ವಿ. ಆದ್ರೆ ಆತ ಯಾವುದಕ್ಕೂ ಮಾಧ್ಯಮಗಳ ಮುಂದೆ ಮಾತಾಡ್ಲಿಕ್ಕೆ ಒಂದ್ ಕಡೆ ನಿರಾಕರಣೆ ಮಾಡ್ತಾ ಇದ್ದಾರೆ ಮಧುಕರ್. ಓಕೆ, ಧನ್ಯವಾದ ಪರಮೇಶ್ವರ್.